ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ನಮ್ಮ ಪಪ್ಪ ಸೇರಿಕೊಂಡು ನನ್ನ ಮಗಳಿಗೋಸ್ಕರ ಒಂದು ಬಸ್ನ ಮಾಡ್ತಾ ಇದ್ದೀವಿ. ಇದು ಯಾಕೆ ಅಂದರೆ ಅವಳ ಸ್ಕೂಲಲ್ಲಿ ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ಅವರು ಕಾನ್ಸೆಪ್ಟ್ ಬಂದುಬಿಟ್ಟು ಟ್ರಾನ್ಸ್ಪೋರ್ಟ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಸ್ಕೂಲ್ ಬಸ್ನ ಮಾಡ್ತಾ ಇದ್ದೀವಿ. ಇದು ನನ್ನ ಮಗಂದು ಚೇರ್ ತರಿಸಿದ್ನಲ್ಲ ಅದರದ್ದು ರಟ್ಟಿನ್ ಬಾಕ್ಸ್ ಇದು. ಅದನ್ನ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಇದು ನಮಗೆ ಪ್ರಾಪರಾಗಿ ಒಂದು ಬಸ್ ಶೇಪ್ನ ಕೊಡುತ್ತೆ ಅಂತ ಹೇಳಿ ಫಸ್ಟು ಹಾಫಲ್ಲಿ ನಮ್ಮ ಪಾಪ ಮೆಷರ್ ಮಾಡಿಕೊಂಡು ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಕಾರ್ ಮತ್ತು ಬೇರೆ ಬೇರೆ ವೆಹಿಕಲ್ಸ್ ಆದರೆ ಸುಮ್ಮನೆ ಬೇರೆ ಬೇರೆ ಥರದ ಶೇಪ್ ಕೊಡಬೇಕಾಗತ್ತೆ. ಬಸ್ ಆದರೆ ಒಂದು ರಟ್ಟಿನ್ ಬಾಕ್ಸಲ್ಲೇ ನಾವು ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ ಇವತ್ತು ನಾವು ಈ ಥರ ಒಂದು ಹೈ ಚೇರ್ದು ರಟ್ಟಿನ್ ಬಾಕ್ಸ್ನ ತಗೊಂಡು ಈ ಥರ ಕಟ್ ಮಾಡ್ಕೋತಾ ಇದ್ದೀವಿ. ಮೊದಲು ಅದು ಪ್ರಾಪರಾಗಿ ಶೇಪ್ ಬರಬೇಕಲ್ವ. ಆಮೇಲೆ ಇದಕ್ಕೊಂದು ಯೆಲ್ಲೋ ಕಲರ್ ಶೀಟ್ನ ತೊಗೊಂಡಿದ್ದೀವಿ. ಯಾಕಂದರೆ ಯೂಶ್ವಲಿ ಸ್ಕೂಲ್ ಬಸ್ಸಸ್ ಯೆಲ್ಲೋ ಕಲರ್ ಇರುತ್ತಲ್ಲ, ಅದಕ್ಕೋಸ್ಕರ ನಾವಿಲ್ಲಿ ಯೆಲ್ಲೋ ಕಲರ್ ಶೀಟ್ನ ತೊಗೊಂಡು ಫಸ್ಟು ನೀಟಾಗಿ ಫೆವಿಕಾಲ್ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನ ಈಗ ರಟ್ಟಿನ್ ಬಾಕ್ಸ್ಗೆ ಅಂಟಿಸ್ಬೇಕು. ನಾನಿಲ್ಲಿ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡೆ. ಪೇಂಟ್ಗಿಂತ ಇದು ನೀಟಾಗಿ ಬರುತ್ತೆ ಅಂತ ನಮ್ಮ ಪಪ್ಪ ನನಗೆ ಇದು ಸಜೆಸ್ಟ್ ಮಾಡಿದರು. ಅವರು ಕೂಡ ಇಲ್ಲಿ ಬಂದಿದ್ರಲ್ಲ, ಇವ್ರು ಇದ್ದಾಗಲೇ ನಾನು ಇದು ಮಾಡ್ಕೊಂಡು ಬಿಡೋಣ, ಇಲ್ಲಾಂದರೆ ನನ್ನ ಮಕ್ಕಳು ಇದು ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿ ಈಗ ಬಸ್ನ ರೆಡಿ ಮಾಡ್ತಾ ಇದ್ದೀವಿ. ಎಕ್ಸ್ಟ್ರಾ ಶೀಟ್ನ ಈ ಥರ ಬೆಂಡ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಅಂಟಿಸ್ತಾ ಇದ್ದಾರೆ. ಸ್ಕೂಲ್ ಬಸ್ ನೋಡೋಕೆ ನಾನು ತುಂಬಾ ಈಸಿಯಾಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಇದನ್ನು ಅಷ್ಟೇ ತುಂಬಾ ಟೈಮ್ ಕನ್ಸ್ಯೂಮಿಂಗ್. ಕಾರ್ಡ್ ಶೀಟ್ ಎಲ್ಲ ಅಂಟಿಸೋದಾದ್ಮೇಲೆ ನಾವು ಇಲ್ಲಿ ವೀಲ್ಗೋಸ್ಕರ ಒಂದು ಬಾಕ್ಸ್ ಕ್ಯಾಪ್ನ ತಗೊಂಡು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀವಿ. ಅದಾದಮೇಲೆ ಇಲ್ಲೊಂದು ಬ್ಲ್ಯಾಕ್ ಶೀಟ್ನು ಕೂಡ ಕಟ್ ಮಾಡಿಕೊಂಡು ಆ ವೀಲ್ಸ್ಗೆ ಅಂಟಿಸ್ತಾ ಇದ್ದೀವಿ. ವೀಲ್ಸ್ನ ಆ್ಯಕ್ಚುಲಿ ಅದರಲ್ಲೇ ಡ್ರಾ ಮಾಡೋಣ ಅಂದ್ಕೊಂಡ್ವಿ, ಬಟ್ ಅದಕ್ಕೇನೆ ಇದು ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ವೀಲ್ಸ್ನ ರೆಡಿ ಮಾಡ್ಕೋತಾ ಇದ್ದೀವಿ. ಈ ಥರ ಬ್ಲ್ಯಾಕ್ ಕಲರ್ದು ಅಂಟಿಸಿದ ಮೇಲೆ ಮಧ್ಯದಲ್ಲಿ ಒಂದು ಯೆಲ್ಲೋ ಕಲರ್ ರೌಂಡ್ ಶೇಪ್ನ ಕಟ್ ಮಾಡಿಕೊಂಡು ಯೆಲ್ಲೋ ಕಲರ್ನ ಈಗ ಅಂಟಿಸ್ತಾ ಇದ್ದೀನಿ. ಆ ರಟ್ಟಿನ್ ಬಾಕ್ಸ್ ಜಾಸ್ತಿ ಅಳ್ಳಾಡ್ತಿರೋದ್ರಿಂದ ಅದು ಜಾಸ್ತಿ ಅಳ್ಳಾಡಬಾರ್ದು ಅಂತ ಈಗ ಮಧ್ಯಕ್ಕೊಂದು ಈ ಥರ ಎರಡೂ ಕಡೆನೂ ಈ ಥರ ಅಂಟಿಸ್ತಾ ಇದ್ದಾರೆ. ಅದಾದಮೇಲೆ ಫ್ರಂಟ್ಗೆ ಒಂದು ಡಿಸೈನ್ ಮಾಡೋಣ ಅಂತ ಹೇಳಿ ಈಗ ಮಾಡ್ಕೋತಾ ಇದ್ದೀನಿ. ಅದರದ್ದು ಗ್ಲಾಸು ಮತ್ತು ಫ್ರಂಟ್ ಒಂಥರ ಬ್ಲ್ಯಾಕ್ ಕಲರ್ದು ಒಂದು ಡಿಸೈನ್ ಮಾಡ್ತಾ ಇದ್ದೀನಿ. ಈ ಥರ ಒಂದು ಬ್ಲ್ಯಾಕ್ ಕಲರ್ ಔಟ್ಲೈನ್ ಕೊಟ್ಟಿದ್ದೀನಿ ವೈಟ್ ಕಲರ್ ಪೇಪರ್ಗೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇದನ್ನು ಅಷ್ಟೇ ಬ್ಲ್ಯಾಕ್ ಕಲರ್ದು ಮಾಡ್ಕೊಂಡಿದ್ನಲ್ಲ, ಇದನ್ನ ಅಂಟಿಸ್ತಾ ಇದ್ದೀನಿ. ಇನ್ನೂ ಅಷ್ಟೇ ಇದರಲ್ಲೇ ಡ್ರಾ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಈ ಥರ ಮಾಡೋದ್ರಿಂದ ವೈಟ್ ಕಲರ್ ಸ್ವಲ್ಪ ಎದ್ದು ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಹೆಡ್ಲೈಟ್ಸ್ ಕೂಡ ಮಾಡ್ತಾ ಇದ್ದೀನಿ. ಎಲ್ಲನೂ ಒಟ್ಟಿಗೆ ಅಂಟಿಸ್ಬಿಡೋಣ ಅಂತ ಹೇಳಿ 80% ಎಲ್ಲ ನಮ್ಮ ಪಪ್ಪನೇ ಮಾಡಿದ್ದು. ನಾನು ಒಂದು 20%ನಷ್ಟು ಅಲ್ಲಿ ಇಲ್ಲಿ ಒಂಚೂರು ಹೆಲ್ಪ್ ಮಾಡಿದ್ದೀನಿ ಅಷ್ಟೇ. ಈಗ ಹೆಡ್ಲೈಟ್ನ ಅಂಟಿಸ್ತಾ ಇದ್ದೀವಿ. ಹೆಡ್ಲೈಟ್ ಎಲ್ಲ ಆದಮೇಲೆ ಇಲ್ಲಿ ಒಂದು ರೆಡ್ ಕಲರ್ ಲೈಟ್ ಥರನೂ ಇದನ್ನೊಂದು ಮಾಡಿದ್ವಿ, ಇದನ್ನು ಅಂಟಿಸ್ತಿದ್ವಿ. ನಂಬರ್ ಪ್ಲೇಟ್ಗೋಸ್ಕರ ಈ ಥರ ವೈಟ್ ಶೀಟ್ನ ಅಂಟಿಸಿ ನೆಕ್ಸ್ಟ್ ಈಗ ಇವರು ಡೋರ್ನ ಮಾಡ್ತಾ ಇದ್ದಾರೆ. ನಮ್ಮ ಪಪ್ಪ ಡೋರ್ನ ರೆಡ್ ಕಲರ್ ಇರಲಿ ಅಂತ, ಸ್ವಲ್ಪ ಚೇಂಜ್ ಇರಲಿ ಅಂತ ರೆಡ್ ಕಲರ್ ಮಾಡಿದರು. ನಾನು ಅಷ್ಟೊತ್ತಿಗೆ ಈ ಥರ ವಿಂಡೋಸ್ ಎಲ್ಲ ರೆಡಿ ಮಾಡಿ ಎಲ್ಲ ಅಂಟಿಸಿದೆ. ಇದೆಲ್ಲ ಆದಮೇಲೆ ನಂಬರ್ ಪ್ಲೇಟ್ನ ಕೂಡ ರೆಡಿ ಮಾಡಿದರು, ಹಾಗೆ ಸ್ಟಾಪ್ ಅನ್ನೋದು ಕೂಡ ರೆಡಿ ಮಾಡಿ ಇಲ್ಲೆಲ್ಲ ಅಂಟಿಸಿದ್ರು. ನೆಕ್ಸ್ಟ್ ಇಲ್ಲಿಂದ ನಾನು ಕಂಟಿನ್ಯೂ ಮಾಡಿದೆ. ಈ ಥರ ಗೊಂಬೆಗಳನ್ನೆಲ್ಲ ಪ್ರಿಂಟೌಟ್ ತೆಗೆಸ್ಕೊಟ್ಟಿದ್ರು ಕೋಕೋಮೆಲ್ಲಂದು. ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಈಗ ಒಂದೊಂದಾಗಿ ಅಂಟಿಸ್ತಾ ಇದ್ದೀನಿ. ಪ್ರತಿಯೊಂದು ವಿಂಡೋಗೂ ಒಂದೊಂದು ಗೊಂಬೆ ಅನ್ನೋ ಥರ ಕಟ್ ಮಾಡಿದ್ದೀನಿ. ಕಟ್ ಮಾಡಿ ಈ ಥರ ಡ್ರೈವರ್ನು ಅಂಟಿಸ್ದೆ, ಎಲ್ಲ ಗೊಂಬೆಗಳನ್ನ ಈ ಥರ ಅಂಟಿಸಿದ್ದೀನಿ. ನನಗಂತೂ ಈ ಬಸ್ ತುಂಬಾ ಇಷ್ಟ ಆಯಿತು. ಇದಕ್ಕೆ ನಮ್ಮ ಪಪ್ಪನೇ ಮೇನ್ ಕಾರಣ ಅಂತ ಹೇಳ್ಬೋದು. ಅವ್ರಿಗೆ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಈ ಬಸ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.